ಹಲೋ ಬೆಂಗಳೂರು, ನಮಸ್ಕಾರ. ಕನಕಪುರ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಅಂತ ಒಂದು ರೆಸಾರ್ಟ್ ಹೊಸದಾಗಿ ಓಪನ್ ಆಗಿದೆ. ಅದು ನಿಮಗೆ ಇವತ್ತು ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಫಾರೆಸ್ಟ್ ಟ್ರೀ ಅಂತೇಳಿ ಸೋಮು ಅದ್ರ ಓನರು ನಮ್ಮ ಸೀನಿಯರ್ ಆಗಿದ್ದರು. ಅವ್ರು ಕನಕಪುರದವರು. ನಿಯರ್ ಕನಕಪುರದಿಂದ 7 to 8 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಹೇಗಿದೆ ರೆಸಾರ್ಟು ಏನಂತ ನನ್ನ ಬ್ಲಾಗ್ ಮುಖಾಂತರ ನಿಮಗೆ ಇವತ್ತು ತೋರಿಸ್ತಾ ಹೋಗ್ತೀನಿ, ನೋಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಪುರುಷೋತ್ತಮ್ ಮೋಟೋ ಬ್ಲಾಗರ್ ಕನಕಪುರ, ಮತ್ತು ಯೂಟ್ಯೂಬಲ್ಲಿ ನೇಮ್ ಇದೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಐ ಆಮ್ ಪುರುಷೋತ್ತಮ್ ಅಂತಿದೆ, ಫೇಸ್ಬುಕ್ಕಲ್ಲಿ ಪುರುಷೋತ್ತಮ್ ಅಂತಿದೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನ್ಯೂ ಇಯರ್ ಟೈಮ್ ಇರೋದ್ರಿಂದ ಸುಮಾರು ಜನ ರೆಸಾರ್ಟ್ ಇಲ್ವಾ ಅಂತ ಕಾಲ್ಗಳು ಬರ್ತಿತ್ತು. ಸೊ ಹಾಗಾಗಿ ರೆಸಾರ್ಟ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿದೆ. ಸೊ ಎಲ್ಲ ಓಪನಿಂಗ್ ಇದೆ. ನಾನು ಇವತ್ತು ಫ್ರೀ ಇದೆ ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಿಮಗೆ ಪೂರ್ತಿ ರೆಸಾರ್ಟ್ ವಿಡಿಯೋ ತೋರಿಸ್ತೀನಿ. ಮತ್ತು ಎಲ್ಲ ಡೀಟೇಲ್ಸನ್ನು ಯೂಟ್ಯೂಬ್ ಚಾನಲಲ್ಲಿ ಬಯೋ ಡೀಟೇಲ್ಸಲ್ಲೆಲ್ಲ ಪೂರ್ತಿ ನಾನು ಲೊಕೇಶನ್ನು ಮತ್ತು ಮ್ಯಾಪು ಲಿಂಕ್ ಹಾಕಿರ್ತೀನಿ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ಹಾಕಿರ್ತೀನಿ. ಅಲ್ಲಿ ನೋಡಿ ಪ್ರತಿಯೊಬ್ಬರೂ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಒಂದು ಫಾರೆಸ್ಟ್ ಮಧ್ಯೆ ಬಂದು ಈ ರೆಸಾರ್ಟ್ ಮಾಡಿರೋದು ಸೋಮು ಅವರು. ಅಲ್ಟಿಮೇಟ್ ಆಗಿದೆ ನೋಡಿ. ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ ಎಲ್ಲ ಏನಿದೆ ಅಂತ ನಾನು ಅವ್ರ ಕೈಲಿ ಹೇಳಿಸ್ತೀನಿ. ಇಲ್ಲ ಯಾಕೆಂದರೆ ಏನೇನು ಪ್ರೈಸ್ ಬರುತ್ತೆ ಅದನ್ನೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರನೇ ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ಬೆಂಗಳೂರಿಂದ ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲರೂ ಟ್ರಿಪ್ ಹೋಗ್ತಾ ಇರ್ತೀರಾ. ಒಂದು ಸ್ಟೇ, ಒಂದು ರೆಸಾರ್ಟು, ಒಂದು ನೇಚರ್ ಮಧ್ಯದಲ್ಲಿ ಸ್ವಿಮ್ಮಿಂಗ್ ಪೂಲು ಎಲ್ಲ ಪ್ರತಿಯೊಂದು ಇನ್ಕ್ಲೂಡಿಂಗ್ ನಿಮ್ಗೆ ಸಿಗುತ್ತೆ. ಫುಡ್ಡಿಂದನೂ ಹಿಡಿದು ಲಕ್ಸುರಿಯಾಗಿದೆ. ಪ್ರೈಸು ಕೂಡ ರೀಸನಬಲ್ ಆಗಿದೆ. ನೋಡಿ ಈ ಲೊಕೇಶನ್ನು ಬೆಂಗಳೂರಿಂದ ನಿಮಗೆ 45 ಕಿಲೋಮೀಟರ್ ಇದೆ. 45 ಕಿಲೋಮೀಟರ್ ಕನಕಪುರದಿಂದ 8 to 10 ಕಿಲೋಮೀಟರ್ಸ್. ನಿಮಗೆ 10 to 15 ಮಿನಿಟ್ಸ್ ಜರ್ನಿ ಇದೆ. ಸೇಫ್ಟಿ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಮಾಡ್ತಾರೆ. ನೋಡಿ ನಾನು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಫುಲ್ಲು ವೀಡಿಯೋ ತೋರ್ಸೋಕ್ಕೆ ಬರೋದಿಲ್ಲ. ಸೊ ಮುಂದೆ ಹೋಗಿ ನಾನು ವೀಡಿಯೋ ಮಾಡ್ತೀನಿ. ಜಸ್ಟ್ ಒಂದು ರೆಫರೆನ್ಸ್ಗೆ ಅಂತ ಲೊಕೇಶನ್ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ವಿಲೇಜ್ ಒಳಗಡೆ ಇದೆ. ಮತ್ತು ಇದ್ರ ಸುತ್ತಮುತ್ತ 3-4 ರೆಸಾರ್ಟ್ಗಳು ಕೂಡ ಮಾಡಿದ್ದಾರೆ. ಒಂದು ಬಂದು ಕಾಡ್ಗಲ್ಲು, ಒಂದು ಬಂದು ಆಮೆಗುಂಡಿ, ಮತ್ತು ಇನ್ನೊಂದು ಫಾರೆಸ್ಟ್ರಿ ಅಂತ ರಾಕ್ ರೀಟ್ ಅಂತಲೂ 4 ರೆಸಾರ್ಟ್ ಬರ್ತವೆ ಇಲ್ಲಿ. ಸೊ ಒಂದೊಂದು ಸಲ ಒಂದೊಂದು ರೆಸಾರ್ಟ್ಗೆ ವಿಸಿಟ್ ಮಾಡಿರ್ತೀರ. ಇದು ಬಂದು ನ್ಯೂ ಒನ್ ಫಾರೆಸ್ಟ್ ಟ್ರೀ ಅಂತ. ತುಂಬ ಮರ ಗಿಡಗಳೆಲ್ಲ ಇದೆ. ನಿಮಗೆಲ್ಲ ಫುಲ್ ತೋರಿಸ್ತೀನಿ ನೋಡಿ. ಸೊ ರೈಟ್ ಸೈಡ್ ನೋಡ್ತಿದ್ದೀರಾ ಆಮೆಗುಂಡಿ ರೆಸಾರ್ಟು. ಸೊ ಇದು ಬಂದು ಎಲ್ಲ ಫುಲ್ ಅವ್ರ ರಿಲೇಷನ್ಸ್ ಇದ್ದಾನೆ. ಇವಾಗ ನಾವು ಹೋಗ್ತಿರೋದು ಫಾರೆಸ್ಟ್ರಿಗೆ. ನೋಡ್ಕೊಳ್ಳಿ ಆಮೆಗುಂಡಿ ರೆಸಾರ್ಟು. ಅದನ್ನೇ ಒಂದಿನ ಎಪಿಸೋಡ್ ಮಾಡಿ ತೋರಿಸ್ತೀನಿ. ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಬಂದು ಇಲ್ಲೊಂದು ಸ್ವಲ್ಪ ಆಫ್ ರೋಡಿಂಗ್ ಥರ ಇದೆ. ತುಂಬಾ ಚೆನ್ನಾಗಿದೆ ಲೊಕೇಶನ್ನು ನೋಡಿ. ಫಾರೆಸ್ಟ್ರಿ ಅಂತ. ಸೊ ಆ ನೇಮಲ್ಲೇ ಕೂಡ ನಿಮಗೆ 200 ಮೀಟರ್ಸ್ ಇಲ್ಲಿಂದ ಲೆಫ್ಟ್ ತೊಗೊಬೇಕು. ಫಾರೆಸ್ಟ್ರಿ ರೆಸಾರ್ಟ್ಸು ಇಲ್ಲಿಂದ ಬಂದು 200 ಮೀಟರ್ಸು. ಇದನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಬೇರೆ ಬೇರೆದು. ಮುಂದೆ ಎಂಟ್ರೆನ್ಸ್ ಹೇಗಿದೆ ತೋರಿಸ್ತೀನಿ ನೋಡಿ. ಅಂತೂ ಇಂತೂ ರೆಸಾರ್ಟ್ಗೆ ಎಂಟ್ರಿ ಆದೋ ನೋಡಿ. ಎಂಟ್ರೆನ್ಸಲ್ಲೇ ಹೇಗಿದೆ ಅಂತ. ನೈಸ್ ಪ್ಲೇಸ್, ಫಾರೆಸ್ಟ್ರಿ ರೆಸಾರ್ಟ್. ಸೊ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ಹೇಗಿದೆ ಅಂತ. ಎಂಟ್ರೆನ್ಸ್ ನಿಮಗೆ ವಿಡಿಯೋ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೆಲ್ಲ. ನೈಸ್ ಪ್ಲೇಸ್. ಅಂತೂ ಇಂತೂ ಫಾರೆಸ್ಟ್ರಿಗೆ ನಾವು ಎಂಟ್ರೆನ್ಸ್ ಆಗ್ತಾಯಿದ್ದೀವಿ. ಎಂಟ್ರೆನ್ಸ್ ನೋಡಿ ಹೇಗಿದೆ, ತುಂಬಾ ಚೆನ್ನಾಗಿದೆ. ರೆಸಾರ್ಟ್ಗೆ ಬಂದಿದ್ದೀವಿ ಇವತ್ತು ನಾವು. ರೆಸಾರ್ಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇದು ಬಂದು ರಿಸೆಪ್ಷನ್ ಆಗಿದೆ, ತೋರಿಸ್ತಾ ಹೋಗ್ತೀನಿ. ಸ್ವಿಮ್ಮಿಂಗ್ ಪೂಲ್, ಜಿಪ್ಲೈನ್, ಸೈಕಲಿಂಗ್, ಸ್ವಿಮ್ಮಿಂಗ್ ಪೂಲ್,
ಇವಾಗೇನು ನೋಡ್ತಾ ಇದ್ದೀರಾ, ಇದು ಬಂದು ಹ್ಯಾಪಿ ಥಿಯೇಟರ್ ಅಂತೇಳಿ ಒಂದು ಈವೆಂಟ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈವೆಂಟ್ಸ್ ಎಲ್ಲ ಮಾಡೋದಕ್ಕೆ. ನೋಡಿ ಹೇಗಿದೆ ಅಂತೇಳಿ. ಹ್ಯಾಪಿ ಥಿಯೇಟರ್ ಅಂತ ಲೊಕೇಶನ್ ಒಂದೊಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಫುಲ್ಲು ಕಾಡುಗಳಲ್ಲೇ ಮಾಡಿದ್ದಾರೆ. 150 to 100 ಮೆಂಬರ್ಸ್ ಕುತ್ಕೊಬೋದು, ಅಷ್ಟು ಸ್ಪೇಸ್ ಇದೆ ಸಿಟ್ಟಿಂಗ್. ಈವೆಂಟ್ಸಲ್ಲಿ ನಿಮಗೆ ಗ್ರೂಪ್ ಆ್ಯಕ್ಟಿವಿಟೀಸ್ ಅಂತ ಬಂತು ಅಂತಂದರೆ ಕ್ರಿಕೆಟ್ ಕೂಡ ಆಡ್ಬೋದು. ಹೆಸರು ಮನೋಜ್ ಅಂತೇಳಿ ಫಾರೆಸ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಸೇಫ್ಟಿ, ಈಗ ಜಿಪ್ಲೈನ್ಗೆ ಹೋಗ್ತಿದ್ದಾರೆ ಮೇಡಮ್ ಬಂದು. ಅವ್ರು ನೋಡಿ ಸೇಫ್ಟಿ ವೇರು, ಹಾರ್ಡ್ ಗೇರ್ ಹಾಕಿದ್ದೀವಿ, ಹಾರ್ನೆಸ್ ಹಾಕಿದ್ದೀವಿ, ವಿತ್ ಹೆಲ್ಮೆಟ್ ಹಾಕಿದ್ದೀವಿ. ಈಗ ವೇಟ್ ಕೇಳ್ತಾ ಇದ್ದೀವಿ. ಮೇಡಮ್ ನಿಮ್ಮ ವೇಟ್ ಎಷ್ಟಿದೆ? ವೇಟ್ ಹೇಳಿ, ನಿಮ್ಮ ವೇಟ್ ಎಷ್ಟಿದೆ? ಹೌ ಮಚ್ ಯುವರ್ ವೆಯ್ಟ್? 36. ಯು ಕ್ಯಾನ್ ಗೋ ನೋ. ಈಗ ವೇಟ್ ಇದೆ, ಇವ್ರು ಸೇಫ್ಟಿ ಪರ್ಪಸ್ ಕೇಳಿ ಕಳಿಸ್ತಾ ಇದ್ದೀವಿ. ಸೊ ಕಂಟಿನ್ಯೂ ಮಾಡಿ. ಕ್ರಿಕೆಟ್ ಆ್ಯಕ್ಟಿವಿಟೀಸ್. ಜಿಪ್ ಲೈನ್, ಹೆಸರು ಯೋಗೇಶ್ ಅಂತ. ಇಲ್ಲಿ ಬಂದ್ಬಿಟ್ಟು ಜಿಪ್ ಲೈನ್ ಇದೆ, ಸ್ಕೈ ಸೈಕ್ಲಿಂಗ್ ಇದೆ, ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗಳಲ್ಲಿ ಐರೋಪ್ ಆ್ಯಕ್ಟಿವಿಟೀಸ್ಗಳಿದೆ. ಇಲ್ಲಿ ಬಂದ್ಬಿಟ್ಟು ತೊಗೊಂಡಿರೋದು ನಮ್ಮ ಟ್ರೈನಿ ಅಂತ. ಟ್ರೈನಿಂಗ್ ಮಾಡಿಬಿಟ್ಟೆ ತೊಗೊಂಡಿರ್ತಾರೆ. ಬೆಂಗಳೂರಲ್ಲಿ ನೃಪತುಂಗದ ರೋಡಲ್ಲಿ ಗೇತನ ಅಕಾಡೆಮಿ ಇದೆ. ಅಲ್ಲಿಂದ ನಾವು ಟ್ರೈನ್ ತೊಗೊಂಡು ಅಲ್ಲಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅಲ್ಲಿಂದ ಸರ್ಟಿಫೈ ಆದಮೇಲೆ ಎ ಸರ್ಟಿಫಿಕೇಟ್ ಅಂತ ಬಂದಮೇಲೆ ನಾವು ಕ್ವಾಲಿಫೈ ಆಗಿರ್ತೀವಿ. ಇಲ್ಲಿ ಕ್ವಾಲಿಫೈ ಆದಮೇಲೆ ನಾವು ಇಲ್ಲಿ ಬಂದು ಕೆಲಸ ಮಾಡ್ತಿರ್ತೀವಿ. ಸೊ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ಕಸ್ಟಮರ್ ಸೇಫ್ಟಿ ಇವೆರಡು ನಮ್ಮ ಮೇಯ್ನ್ ಇದು ಆ್ಯಂಬಿಷನ್ನು. ಥ್ಯಾಂಕ್ ಯು. ಸೊ ಡೈನಿಂಗ್ ಹಾಲು ಫುಲ್ ಹೈಜೆನಿಕ್ಕಾಗಿ ಮಾಡಿದ್ದಾರೆ. ನಿಮಗೆ 3 times ಮೀಲ್ಸ್ ಮತ್ತು ಹೈ ಟೀ ಸ್ನ್ಯಾಕ್ಸ್ ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಸಿಟ್ಟಿಂಗ್ 80 to 100 ಮೆಂಬರ್ಸ್ ಕೆಪಾಸಿಟಿ ಇರುವಂಥದ್ದು. ಒಂದೊಳ್ಳೆ ವ್ಯೂ ಕೂಡ ನೀವು ನೋಡ್ಬೋದು. ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ಸ್ ಕೂಡ ಕಾಣಿಸುತ್ತೆ. ಕಿಚನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗ್ತಾ ಇದೆ ಬಂದಿರೋ ಕಸ್ಟಮರ್ಸ್ಗೆಲ್ಲರಿಗೂ. ನೋಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಇದೆ. ಇಲ್ಲಿಂದ ನಿಮಗೆ ವಿಲ್ಲಾ ಸ್ಟಾರ್ಟ್ ಆಗುತ್ತೆ. ಸೊ ಏಜ್ಡ್ ಪರ್ಸನ್ಸ್ ಇನ್ ಕೇಸ್ ಯಾರಾದರೂ ಬಂದ್ರೂ ಕೂಡ ಕಾರು ವಿಲ್ಲಾವರೆಗೂ ಕೂಡ ಬರುತ್ತೆ. ನೋಡಿ ವಿಲ್ಲಾಗಳು, ಇಂಡೋರ್ ಗೇಮ್ಸು, ಕಿಡ್ಸು ಮತ್ತು ಅಡಲ್ಟ್ಸ್ ಕೂಡ ಎಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಫ್ಯಾಮಿಲಿ ಎಲ್ಲರೂ ಬರ್ತಾರೆ. 5 ವಿಲ್ಲಾ ಇದೆ, ಎಲ್ಲ ಕೂಡ ಇಂಡಿಪೆಂಡೆಂಟ್ಸ್. ಇದು ಬಂದು ಡೂಪ್ಲೆಕ್ಸು, ತುಂಬಾ ಚೆನ್ನಾಗಿದೆ. ಇದು ನಿಮಗೆಲ್ಲ ತೋರಿಸೋ ಹೋಗ್ತೀನಿ. ಇಂಡಿವಿಜುವಲ್ ಕಪಲ್ಸ್ ರೂಮ್ ವಿಲ್ಲಾ ವಿತ್ AC, ಲಕ್ಸುರಿ ಆಗಿದೆ. ಸೊ ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಒಳಗಡೆ ಹೇಗಿದೆ. ಸೊ ಬೆಡ್ ಇದೆ ಕಪಲ್ಸ್ಗೆ, TV ವಿತ್ AC ಕೂಡ ಇದೆ. ಹಾಗೆ ನಿಮಗೆ ಒಂದು ಕಬೋರ್ಡ್ ಕೂಡ ಸಿಗುತ್ತೆ. ಮತ್ತು ವಾಶ್ರೂಮ್ ಹೇಗಿದೆ, ಹೈಜಿನಿಕ್ಕಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. TVನೂ ಕೂಡ ಇದೆ ಮತ್ತು ಫ್ಯಾನು ಕೂಡ ಇದೆ ವಿತ್ AC. ನಿಮಗೆ ರೂಮ್ ಸ್ಟೇ ಜೊತೆಗೆ ನೇಚರ್ ಮಧ್ಯದಲ್ಲಿ ಟೆಂಟ್ ಸ್ಟೇ ಇರಬೇಕಂತ ಇಷ್ಟಪಡುವಂಥವ್ರು ಟೆಂಟು ಸ್ಟೇ ಕೂಡ ಇದೆ. ನೀವು ನೋಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಪೈಂಟ್ ಬಾಲು, ಗನ್ ಶೂಟ್ಸು ನೀವು ನೋಡ್ಬೋದು ಹೇಗಿದೆ ಅಂತ. ನೈಸ್ ಶೂಟ್ ಆ್ಯಕ್ಟಿವಿಟೀಸು, ತುಂಬಾ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ನೋಡಿ ಇನ್ನೂ ತೋರಿಸ್ತಾ ಹೋಗ್ತೀನಿ. ಸೊ ರೋಪ್ ಆ್ಯಕ್ಟಿವಿಟೀಸ್ ಏರಿಯಾ ನೋಡ್ತಾ ಹೋಗ್ಬೋದು. ಹಾಕೊಂಡು ಆಮೇಲೆ ಇದನ್ನ ರಿಮೂವ್ ಮಾಡಬೇಕು. ರೋಪ್ ಆ್ಯಕ್ಟಿವಿಟೀಸು ಅಲ್ಲಿರುತ್ತೆ ಅಲ್ಲಿ. ಓಕೆ. ಸೊ ಅವಾಗ ನಿಮಗೆ ಸೇಫ್ಟಿ ಇರುತ್ತೆ ಅಂತ. ಓಕೆ. ಮತ್ತೆ ಹಂಗೆ ಸೇಮ್ ಅಲ್ಲಿ ಮಾಡಿ. ಸೇಮ್ ಹಿಂಗೆ ಸ್ಟ್ರೈಟ್ ಹೋಗು, ಎಂಡ್ ಮಾಡು. ರೋಪ್ ಆ್ಯಕ್ಟಿವಿಟೀಸ್ ಏರಿಯಾ ನೋಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಹೊಸ ಆ್ಯಕ್ಟಿವಿಟೀಸ್ ಎಲ್ಲನೂ ಮಾಡಿದ್ದಾರೆ. ಇವಾಗ ನ್ಯೂಲಿ ಲಾಂಚ್ ಮಾಡಿದ್ದಾರೆ ನೋಡಿ. ಕಂಪ್ಲೀಟ್ ಮಾಡಿ ಕಾಫಿ ಕುಡಿತಾ ಈ ದಿನ ಈವ್ನಿಂಗ್. ಸೊ ಫಾರೆಸ್ಟ್ರಿ ರೆಸಾರ್ಟಿಗೆ ನಾವು ಇವತ್ತು ಬಂದಿದ್ದೀವಿ. ಫುಲ್ಲು ಹೇಗಿದೆ ಅಂತೆಲ್ಲ ನಿಮಗೆ ತೋರಿಸಿದೆ. ರೂಮ್ಸಿಂದ ಹಿಡಿದು ಆ್ಯಕ್ಟಿವಿಟೀಸಿಂದ ಹಿಡಿದು ಎಲ್ಲನೂ ತೋರಿಸಿದ್ದೀನಿ. ಬಟ್ ಪ್ರೈಸ್ ನಿಮಗೆಲ್ಲೂ ನಾನು ಹೇಳಿಲ್ಲ. ಸೊ ನಮ್ಮ ಪ್ರೈಸ್ ಹೇಳ್ತಾ ಹೋಗ್ತೀನಿ. ನಿಮಗೆ 1 to 999 ಡೇ ಔಟಿಂಗ್
ಪ್ಯಾಕೇಜಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಫುಲ್ ಡೀಟೇಲ್ಸ್ ಕೂಡ ನಿಮಗೆ ಯೂಟ್ಯೂಬಲ್ಲಿ ನಾನು ಹಾಕಿರ್ತೀನಿ. ಡೀಟೇಲ್ಸ್ ಎಲ್ಲ ನೀವು ಅಲ್ಲಿ ನೋಡ್ಕೊಂಡು ಬರ್ಬೋದು. ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ಸು ಮತ್ತು ಲೊಕೇಶನ್ಸು ವಿಡಿಯೋ ಎಲ್ಲ ಪ್ರತಿಯೊಂದು ನಿಮಗೆ ಕಂಪ್ಲೀಟು ನಿಮಗೆ ತೋರಿಸಿದ್ದೀನಿ. ಸೊ ಬನ್ನಿ, ವಿಸಿಟ್ ಮಾಡಿ. ಕನಕಪುರದಲ್ಲಿ ಒಂದು ನೇಚರ್ ಒಳಗಡೆ ಯಾವ ಥರ ರೆಸಾರ್ಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮತ್ತು ನನ್ನ ಮತ್ತೆ ಬೇರೆ ರೆಸಾರ್ಟ್ಸು ಮತ್ತು ಎಲ್ಲೆಲ್ಲಿ ಹೋಗ್ತೀನಿ ಅದು ವೀಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ. ವಿಸಿಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಬೆಂಗಳೂರು ಎಂಟೈರ್ ಕರ್ನಾಟಕದಲ್ಲಿರೋ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.